ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಟಿವಿ ಕನ್ನಡ. ನಾನು ಶಾರದಾ. ಇವತ್ತು ನಾವು ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ಅಧ್ಯಕ್ಷರ ಹತ್ರ ಒಂದಷ್ಟು ಸಂದರ್ಶನಕ್ಕೆ ಬಂದಿದ್ದೀವಿ. ಅವರು ಇದೇ ತಿಂಗಳು 20, 21, 22ರಂದು ಡಿಜಿ ಇಮೇಜ್ ಅನ್ನುವಂತಹ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅವರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾನು ನಾಗೇಶ್ ಅಂತೇಳಿ ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷನಾಗಿದ್ದೇನೆ. ಕರ್ನಾಟಕ ಫೋಟೋಗ್ರಫರ್ಸ್ ಅಸೋಸಿಯೇಷನ್ ಬಂದು ಸುಮಾರು 70 ವರ್ಷಗಳ ಹಳೆಯದಾದಂಥ ಅಸೋಸಿಯೇಷನ್. ಹಳೆ ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಛಾಯಾಗ್ರಾಹಕರ ಹಿತಾಸಕ್ತಿಗೋಸ್ಕರ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ. ಅದರ ನಿಮಿತ್ತವಾಗಿ ಈಗಾಗಲೇ ನಾವು ಸೆಪ್ಟೆಂಬರ್ 20, 21, 22 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಛಾಯಾಗ್ರಾಹಕರ ಹಬ್ಬ ಅಂಥೇಳಿ ಡಿಜಿ ಇಮೇಜ್ ನಮ್ಮ ಇಮೇಜ್ ಅನ್ನುವಂಥ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಸುಮಾರು 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಿ. ಈ ಒಂದು ಆಲೋಚನೆ ನಿಮಗೆ ಹೇಗೆ ಬಂತು ಸರ್? ಪ್ರಥಮವಾಗಿ ಆ್ಯಕ್ಚುಲಿ ನಮ್ಮ ದಕ್ಷಿಣ ಭಾರತದ ಒಂದು 7-8 ರಾಜ್ಯಗಳು ಒಟ್ಟಾಗಿ ಸೇರಿ ನಾವು ಒಂದು ವಸ್ತು ಪ್ರದರ್ಶನ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದರ ನಿಮಿತ್ತವಾಗಿ ತಮಿಳುನಾಡು ಅಸೋಸಿಯೇಷನ್ನು ಡಿಜಿ ಮೀಡಿಯಾ ಅನ್ನುವಂಥ ಒಂದು ವಸ್ತು ಪ್ರದರ್ಶನಕ್ಕೆ ಕೈ ಹಾಕ್ತು. ಅದರ ಜೊತೆಯಲ್ಲಿ ನಾವು ಡಿಜಿ ಇಮೇಜ್ ಅನ್ನುವಂಥ ವಸ್ತು ಪ್ರದರ್ಶನವನ್ನು ಕರ್ನಾಟಕದಲ್ಲಿ ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರನ್ನೇ ಆಯೋಜನೆ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ವಸ್ತು ಪ್ರದರ್ಶನವನ್ನು ನಾವ್ಯಾಕೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಇದು ಛಾಯಾಗ್ರಾಹಕರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕೆಲಸ ಮಾಡಿದ್ವಿ. ಅದರ ಒಂದು ಪ್ರತಿಫಲವಾಗಿ 10 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೇವೆ ಮೇಡಮ್. ಸರ್, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದ್ದೀರಿ. ಸೊ ಇದರಲ್ಲಿ ನಿಮಗೆ ರೆಸ್ಪಾನ್ಸ್ ಅಂದರೆ ಯಾವ ರೀತಿಯ ಪ್ರತಿಕ್ರಿಯೆ ಛಾಯಾಗ್ರಾಹಕರಿಂದ ಸಿಕ್ಕಿದೆ ಇಷ್ಟು ವರ್ಷಗಳಲ್ಲಿ? ಆ್ಯಕ್ಚುಲಿ ನಾವು ಕರ್ನಾಟಕ ಫೋಟೋಗ್ರಫರ್ಸ್ ಅಸೋಸಿಯೇಷನ್ನು ಡಿಜಿ ಇಮೇಜ್ ಅನ್ನೋಂಥ ಒಂದು ವಸ್ತು ಪ್ರದರ್ಶನ ಪ್ರಾರಂಭ ಮಾಡಿದ್ದೇ ಒಂದು ದೊಡ್ಡ ವಿಚಾರ. ಇದು ಯಾಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ, ಇದರಲ್ಲಿ ಬರ್ತಕ್ಕಂಥ ಒಂದಷ್ಟು ಸಣ್ಣ ಪ್ರಮಾಣದ ಹಣವನ್ನು ಛಾಯಾಗ್ರಾಹಕರಿಗೆ ಉಪಯೋಗ ಆಗಲಿ, ಛಾಯಾಗ್ರಾಹಕರಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಅವರಿಗೆ ಏನಾದರೂ ಒಂದಷ್ಟು ತೊಂದರೆ ತಾಪತ್ರೆಗಳಾದರೆ ಇದರಿಂದ ಏನಾದರೂ ಒಂದಷ್ಟು ಸಹಾಯ ಆಗಲಿ, ನೆರವಾಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ವಸ್ತು ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಈಗ 10 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಛಾಯಾಗ್ರಾಹಕರಿಗೆ, ಕಷ್ಟದಲ್ಲಿರ್ತಕ್ಕಂಥ ಸ್ಟುಡಿಯೋಸ್ ಬರ್ನ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಕಳ್ಕೊಂಡಿರ್ತಕ್ಕಂಥವ್ರು, ಆಕ್ಸಿಡೆಂಟ್ಗಳಲ್ಲಿ ತೊಂದರೆ ಆಗ್ತಕ್ಕಂಥವ್ರು, ಅನಾರೋಗ್ಯ ಪೀಡಿತ ಆಗಿರ್ತಕ್ಕಂಥ ಛಾಯಾಗ್ರಾಹಕರುಗಳಿಗೆ ಈ ಒಂದು ಅಸೋಸಿಯೇಷನ್ ಏನು ಡಿಜಿ ಇಮೇಜ್ ಮಾಡಿತ್ತು, ಇದರಲ್ಲಿ ಬಂದಂಥ ಹಣವನ್ನು ಒಂದು ಕಲ್ಯಾಣ ನಿಧಿ ಟ್ರಸ್ಟ್ ಅಂತ ಪ್ಲ್ಯಾನ್ ಮಾಡಿ ಅದ್ರ ಮುಖಾಂತರವಾಗಿ ಛಾಯಾಗ್ರಾಹಕರಿಗೆ ಸಹಾಯ ಮಾಡ್ತಾ ಬಂದಿದ್ದೇವೆ ಮೇಡಮ್. ಓಕೆ, ಕ್ಯಾಮ್ರಾಗಳನ್ನ ಕಳ್ಕೊಂಡಿರೋವಂಥವ್ರಿಗೆ ನಿಮ್ಮ ಏನು ಈ ಫಂಡ್ ನಿಧಿ ಅಂತ ಏನು ಸಂಗ್ರಹ ಮಾಡ್ತೀರಿ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಅಂಥದ್ದೇನಾದರೂ ಉದಾಹರಣೆಗಳಿದಾವ? ಕೆಲವೊಂದು ತುಂಬ ಅವರು ಉತ್ತಮ ಮಟ್ಟದಲ್ಲಿ ಛಾಯಾಗ್ರಾಹಕರಾಗಿದ್ದು ಕ್ಯಾಮ್ರಾಗಳನ್ನ ಕಳ್ಕೊಂಡು ತುಂಬ ಕೆಳಮಟ್ಟಕ್ಕೆ ಬಂದ್ಬಿಟ್ಟು ಅವರು ಯಾವುದು ಜೀವನ ಕಷ್ಟ ಅಂತ ಅನ್ನಿಸಿದಾಗ ಅಂಥವ್ರದ್ದೇನಾದರೂ ಈಗ ಮೇಲ್ಮಟ್ಟಕ್ಕೆ ಬಂದು ಅವರು ಜೀವನ ಕಟ್ಕೊಂಡಿದ್ದಾರೆ ಅನ್ನೋಂಥ ಉದಾಹರಣೆಗಳಿದಾವೆ ಸರ್? ಸಾಕಷ್ಟು ಈ ಥರದ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುತ್ತೆ. ನಿಮಗೆ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಓವರಾಲ್ ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಛಾಯಾಗ್ರಾಹಕರು ಕಾರ್ಯನಿರ್ವಹಿಸ್ತಾ ಇದ್ವಿ ಫೋಟೋಗ್ರಫಿಯಲ್ಲಿ. ಅದರಲ್ಲಿ ಒಂದು 8-10 ವರ್ಷಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆದಾಗ ಸ್ಟುಡಿಯೋಗಳು ಕಳ್ಕೊಂಡ್ರು, ಛಾಯಾಗ್ರಾಹಕರುಗಳು ಕ್ಯಾಮ್ರಾಗಳು ಕಳ್ಕೊಂಡ್ರು. ಜೊತೆಲಿ ಅದಾದ ನಂತರ ಸ್ಟುಡಿಯೋಗಳು ಶಾರ್ಟ್ ಸರ್ಕ್ಯೂಟ್ಗಳಾಗಿ ಸ್ಟುಡಿಯೋಗಳು ಬರ್ನ್ ಆದಾಗ ಕ್ಯಾಮ್ರಾಗಳು ಹೋದಂಥ ಪ್ರಕರಣಗಳು ಅದೆಷ್ಟೋ. ಆ ಥರದ ಪ್ರಕರಣಗಳಿಗೆ ನಾವು ನಮ್ಮ ಕೈಲಾದಷ್ಟು ನೆರವುಗಳನ್ನು ಕೊಟ್ಟು ಆ ಛಾಯಾಗ್ರಾಹಕರನ್ನ ಮೇಲ್ತರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇದು ಸರ್ಕಾರ ಆಗಲಿ ಅಥವಾ ಯಾವುದೇ ವಿಚಾರದಲ್ಲಾಗಲಿ ಸರ್ಕಾರ ಸ್ಪಂದನೆ ಕೊಡಲೇ ಇಲ್ಲ ನಮಗೆ. ಅದಕ್ಕೆ ನಾವೇ ನಿಂತ್ವಿ, ಇದಕ್ಕೇನಾದರೂ ಒಂದು ನೆರವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ, ಛಾಯಾಗ್ರಾಹಕರಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಡಿಜಿ ಇಮೇಜ್ ಅನ್ನೋಂಥ ಒಂದು ಅಸ್ತ್ರವನ್ನು ಇಟ್ಕೊಂಡು ನಾವು ಛಾಯಾಗ್ರಾಹಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಇದು ನಿಜವಾಗಿ ಓವರಾಲ್ ಕರ್ನಾಟಕದಲ್ಲಿ ಸುಮಾರು ಒಂದು 30 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ನಾವು ಛಾಯಾಗ್ರಾಹಕರಿಗೋಸ್ಕರ ವಿನಿಯೋಗ ಮಾಡಿದ್ದೇವೆ ಕಲ್ಯಾಣ ನಿಧಿ ಟ್ರಸ್ಟ್ನಿಂದ. ಸಾಕಷ್ಟು ಅನುಕೂಲಗಳಾಗಿದೆ ಮೇಡಮ್ ಛಾಯಾಗ್ರಾಹಕರಿಗೆ ಇದರಿಂದ. ಸರ್, ಈಗ ಈ ಸಣ್ಣ ಮಟ್ಟದ ಛಾಯಾಗ್ರಾಹಕರು ಇರ್ತಾರೆ, ಅಂದರೆ ಹವ್ಯಾಸಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೇನಾದರೂ ಇದರಲ್ಲಿ ಚಾನ್ಸಸ್ ಇದೆಯಾ? ಅವಕಾಶಗಳು ಮಾಡಿಕೊಡ್ತಾ ಇದ್ದೀರಾ ಅಥವಾ ಪ್ರೊಫೆಷ್ನಲ್ ಆಗಿ ಕ್ಯಾಮ್ರಾಮನ್ಗಳಾಗಿರೋ ಅಂಥವ್ರಿಗೆ ಮಾತ್ರನೇ ಮಾಡಿಕೊಡ್ತಾ ಇರೋದಾ ಅಥವಾ ಹವ್ಯಾಸಕ್ಕೋಸ್ಕರ ಮಾಡ್ಕೊಂಡಿರೋರ್ಗೂ ಏನಾದರೂ ಅವಕಾಶಗಳು ಸಿಗುತ್ತಾ? ಈಗ ತಾವು ಹೇಳಿದಾಗೆ ಕರ್ನಾಟಕದಲ್ಲಿ ನಾನು ಫೋಟೋಗ್ರಾಫರ್ಸ್ಗಳ ಸಂಖ್ಯೆ ಒಂದು ಹೇಳ್ತಾ ಬಂದೆ. ಈಗ ಹೊಸದಾಗಿ ಬರ್ತಕ್ಕಂಥ ಈ ಒಂದು ಉದ್ಯಮಕ್ಕೆ ಹೆಚ್ಚಿನ ಯೂತ್ಸೇ ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅವರು ರುಡ್ ಸೈಡ್ ಸಂಸ್ಥೆಗಳಾಗ್ಬೋದು, ಬೇರೆ ಬೇರೆ ಸಂಸ್ಥೆಗಳಲ್ಲಿ
ಸಣ್ಣ ಪುಟ್ಟ ಇದನ್ನೇನು ಟ್ರೈನಿಂಗ್ನ ಕ್ಯಾಂಪ್ಗಳಲ್ಲಿ ಭಾಗವಹಿಸಿ ಅವರು ಫೋಟೋಗ್ರಫಿಗಳಾಗಿ ತಯಾರಾಗಿರ್ತಾರೆ. ಅಂಥವ್ರಿಗೆ ನಾವು ಈ ಡಿಜಿ ಇಮೇಜ್ ಸಂದರ್ಭಗಳಲ್ಲಿ ಒಂದಷ್ಟು ಅಕಾಡೆಮಿ, ಕರ್ನಾಟಕ ಛಾಯಾಚಿತ್ರಕಾರಕರ ಸಂಘದ ಅಕಾಡೆಮಿ ಅಂಥೇಳಿ ಫೋಟೋಗ್ರಫಿ ಅಕಾಡೆಮಿ ಅಂತ ಮಾಡಿದ್ದೇವೆ. ಅದರ ಮುಖಾಂತರವಾಗಿ ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂಥ ವರ್ಕ್ಶಾಪ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಫೋಟೋಗ್ರಫರ್ಸ್ಗಳಿಗೆ. ಜೊತೆಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ನೀವು ಯಾವ ರೀತಿಯಾಗಿ ನಿಮ್ಮ ಜೀವನ ಕಟ್ಕೋಬಹುದು, ಯಾವ ರೀತಿಯಾಗಿ ನಿಮ್ಮ ಒಂದು ಭವಿಷ್ಯನ ರೂಪಿಸ್ಕೋಬೋದು ಅನ್ನೋಂಥ ನಿಟ್ಟಿನಲ್ಲಿ ಛಾಯಾಗ್ರಾಹಕ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ರೂಡ್ಸೆಟ್ ಸಂಸ್ಥೆಗೆ ನೀವೇನು ಟೈ ಅಪ್ ಮಾಡ್ಕೊಂಡಿರೋದಾ ಆ ರೀತಿನ, ಅಥವಾ ಬೇರೆ ಯಾವುದಾದ್ರೂ ಸಂಸ್ಥೆಗಳಲ್ಲಿ ಕೆಲಸ ಕಲ್ತು ಬಂದಿರ್ತಾರೆ? ಈಗ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ಫೋಟೋಗ್ರಫಿ ಸ್ವಲ್ಪ ಅವ್ರ ನಾಲೆಡ್ಜ್ ಪ್ರಕಾರ ಒಂದು 3 ದಿನ 4 ದಿನ ಕ್ಯಾಂಪ್ಗಳಲ್ಲಿ ಅಥವಾ 1 ತಿಂಗಳ ಕ್ಯಾಂಪ್ಗಳಲ್ಲಿ ಕಲ್ತು ಬಂದಿರ್ತಾರೆ. ಬಟ್ ಪರಿಪೂರ್ಣತೆ ಕಾಣಬೇಕು ಅಂದರೆ ಫೋಟೋಗ್ರಫರ್ಸ್ಗಳಿಗೆ ಈ ಥರದ ಒಂದು ವರ್ಕ್ಶಾಪ್ಗಳು ಅದು ಇದು ನಾವು ವೆಲ್ ಟ್ರೈನಡ್ ಇರೋಂಥ ಮೆಂಟರ್ಸ್ಗಳನ್ನ ಇಟ್ಟು ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಈ 3 ದಿನಗಳ ಕಾಲ ಮಾಡ್ತೀವಿ ಮೇಡಮ್. ವರ್ಷ ಪೂರ್ತಿ ನಾವು ವರ್ಕ್ಶಾಪ್ಗಳನ್ನ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ನಾವು ಮಾಡ್ತಾವೇ ಹೊರತಾಗ್ತೀವಿ. ಇವಾಗ ಈ 3 ಡೇಸಲ್ಲಿ ವರ್ಕ್ಶಾಪಲ್ಲಿ ಭಾಗವಹಿಸಿದವ್ರಿಗೆ ಖಂಡಿತ ಅವ್ರಿಗೆ ಒಂದು ಲೆವೆಲ್ಗೆ ಅವರು ಅದನ್ನು ಕಲ್ತು ಬಿಡ್ಬೋದಾ? ಕಲಿತು ಏನಾದರೂ ಅದರಲ್ಲಿ ಕೆಲಸ ಮಾಡಬಹುದು ಅನ್ಸುತ್ತಾ? ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಉದ್ಯಮವನ್ನು ನೋಡಿದ್ರೆ ಕಲಿಯೋದು ಬೇಕಾದಷ್ಟು ಇರುತ್ತೆ. ನಾವು ಅಲ್ಲಿ ಫೋಟೋಗ್ರಾಫರ್ಸ್ಗಳನ್ನ ಕಾಣೋದು, ಅಲ್ಲಿ ಬಂದಂಥವರ ಅನುಭವಗಳನ್ನ ಹಂಚ್ಕೊಳ್ಳೋವಂಥದ್ದು, ಅವ್ರು ಮಾಡತಕ್ಕಂಥ ಒಂದು ಸೇವೆಯನ್ನು ನೋಡ್ತಕ್ಕಂಥದ್ದು, ಆ ಒಂದು ಉದ್ಯಮ ಯಾವ ರೀತಿ ಇದೆ, ನಾನು ಈ ಉದ್ಯಮದಲ್ಲಿ ಹೇಗೆ ತೊಡಗಿಸ್ಕೋಬೋದು, ಇದೆಲ್ಲವನ್ನು ಸಹ ಕಲೀಲಿಕ್ಕೆ ಒಂದು ದೊಡ್ಡ ಫ್ಲೋರ್ ಇದು. ಈ ಅಡಿಯಲ್ಲಿ ಅವರು ಕೆಲಸ ಕಲಿತು ನೋಡಿ, ಅಥವಾ ಅಲ್ಲಿ ಟ್ರೈನಿಂಗ್ಗಳು ಕ್ಯಾಂಪ್ಗಳು ನಡೀತಾ ಇರುತ್ತೆ, ಅಲ್ಲಿ ಒಂದಷ್ಟು ಅವರ ವಿಚಾರ ವಿನಿಮಯಗಳನ್ನ ಹಂಚ್ಕೊಳ್ತಕ್ಕಂಥ ಕೆಲಸ ಆಗೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಇಂಥ ಕಡೆ ಅವರಿಗೆ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಈಗ ಬೇರೆ ಬೇರೆ ಒಳ್ಳೆ ಉನ್ನತ ಮಟ್ಟದ ಕ್ಯಾಮ್ರಾಗಳನ್ನು ನೀವು ಪರಿಚಯ ಮಾಡಿಸ್ತೀರಿ ಅಲ್ವಾ ಈ ಒಂದು ಏನದು ಕಾರ್ಯಾಗಾರದಲ್ಲಿ? ಈ ಕಾರ್ಯಾಗಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿರೋಂಥವ್ರು ಈ ಛಾಯಾಗ್ರಹಣದಲ್ಲಿ ಅಂಥವ್ರನ್ನ ಕರೆಸ್ತೀರಾ, ಅಥವಾ ಇಲ್ಲಿ ಎಲ್ಲ ಕರ್ನಾಟಕದವ್ರು ಇರ್ತಾರಾ, ಅಥವಾ ಔಟ್ಸೈಡಿಂದ ಯಾರಾದರೂ ಬರ್ತಾರಾ ಸರ್? ಆ್ಯಕ್ಚುಲಿ ಇದು ಸೌತ್ ಇಂಡಿಯಾದಲ್ಲೇ ಭಾಳ ದೊಡ್ಡ ಪ್ರಮಾಣದ ಒಂದು ವಸ್ತು ಪ್ರದರ್ಶನ ಇದಾಗಿದ್ದು, ಕರ್ನಾಟಕ ಹೊರತುಪಡಿಸಿ ತಮಿಳುನಾಡು, ಆಂಧ್ರ ಪ್ರದೇಶ್, ಪುದುಚೇರಿ, ತೆಲಂಗಾಣ ಮತ್ತು ಕೇರಳ ಎಲ್ಲ ರಾಜ್ಯಗಳಿಂದಲೂ ಸಹ ಛಾಯಾಗ್ರಾಹಕರು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಅನುಭವಿ ಛಾಯಾಗ್ರಾಹಕರುಗಳು ಸಾಕಷ್ಟು ಜನ, ಅಂದರೆ ವೈಲ್ಡ್ ಲೈಫಿಗೆ ಸಂಬಂಧಪಟ್ಟವರು, ಫ್ಯಾಷನ್ ಫೋಟೋಗ್ರಫಿಗೆ ಸಂಬಂಧಪಟ್ಟಂಥವರು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಛಾಯಾಗ್ರಾಹಕರು ಈ ಒಂದು ಸಮಾಗಮ ಆಗ್ತಕ್ಕಂಥ ಒಂದು ಅದ್ಭುತವಾದಂಥ ಛಾಯಾ ಜಾತ್ರೆ ಇದಾಗಿದೆ. ಈ ಛಾಯಾ ಜಾತ್ರೆಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ, ಓವರಾಲ್ ಕರ್ನಾಟಕದ ಸುಮಾರು ಸಾವಿರಾರು ಛಾಯಾಗ್ರಾಹಕರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಡಿಜಿಟಲ್ ಕ್ಯಾಮ್ರಾಗಳು ಬಂದ್ಬಿಟ್ಟಿದ್ದಾವೆ, ಎಲ್ಲ ಆಪ್ಷನ್ನು ಮೊಬೈಲ್ಗಳಲ್ಲಿರುತ್ತೆ. ಅಂಥ ಒಳ್ಳೆ ಮೊಬೈಲ್ಗಳು ಬಂದಿದ್ದಾಗ ಅದ್ರ ಎಫೆಕ್ಟ್ ಏನಾದರೂ ಕ್ಯಾಮ್ರಾಮೆನ್ಗಳ ಮೇಲೆ, ಈ ಛಾಯಾಗ್ರಾಹಕರ ಮೇಲೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ? ಈಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇಂದ ಹಿಡಿದು ಪ್ರತಿಯೊಂದೂ ಶೂಟ್ ಮಾಡೋದು ಅದು ಹ್ಯಾಬಿ ಆಗಿಬಿಟ್ಟಿದೆ. ಇದು ಹೇಗೆ ಆಗುತ್ತೆ ಸರ್? ಏನಾದರೂ ಎಫೆಕ್ಟ್ ಆಗುತ್ತಾ? ಮೈನಸ್ ಅಥವಾ ಪಾಸಿಟಿವ್ ಆಗ್ಬೋದು, ಅಥವಾ ಮೈನಸ್ ಏನಿದೆ ಅದು? ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇಲ್ಲಿ 3 ಥರದ ತೊಂದರೆಗಳು ನಮಗಾಗಿದೆ ಮೇಡಮ್ನವರೇ. ಒಂದು, ವೆಬ್ಸೈಟ್ಗಳು ವೆಬ್ ಕ್ಯಾಮ್ರಾಗಳು ಶುರುವಾಯಿತು. ಫೋಟೋಗ್ರಾಫರ್ಸ್ ಲೈಫ್ನ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಓಡ್ತಾ ಬಂತು. ಅದಾದ ನಂತರ ಮೊಬೈಲ್ ಅನ್ನೋಂಥ ಒಂದು ವಿಚಾರ ಬಂತು. ಛಾಯಾಗ್ರಾಹಕ ಬರೀ ಛಾಯಾಗ್ರಹಣ ಒಂದು 4 ಮೂಲೆಗಳ 4 ಗೋಡೆಗಳ ಮಧ್ಯೆ ಉಳಿದಂಥ ಛಾಯಾಗ್ರಹಣಕ್ಕೆ ಹೊಸ ರೂಪ ಬಂದಂಥದ್ದು ಮೊಬೈಲ್ಗಳ ಮುಖಾಂತರ. ಮೊಬೈಲ್ ಬಂದಾದ ನಂತರ ಪ್ರತಿಯೊಬ್ಬರು ಫೋಟೋಗ್ರಾಫರ್ಸ್ಗಳಾಗ್ಬಿಟ್ರು. ಫೋಟೋಗ್ರಾಫರ್ಸ್ಗಳಿಗೆ ಬೇಕಾದಷ್ಟು ಹೊಡೆತ ಆಗೋಯ್ತು. ಇದರಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಸರ್ಕಾರದ ಬೇರೆ ಬೇರೆ ಕೆಲಸಗಳು ಎಲ್ಲವೂ ಸಹ ಕೈಬಿಟ್ಟು ಹೊಟ್ಟೋಯ್ತು ಛಾಯಾಗ್ರಾಹಕರುಗಳಿಗೆ. ಈಗ ಕೇವಲ ಛಾಯಾಗ್ರಾಹಕರಿಗೆ ಉಳಿದಿರ್ತಕ್ಕಂಥದ್ದು ಮದುವೆ ಇವೆಂಟ್ಗಳು ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಿಟ್ಟರೆ ಛಾಯಾಗ್ರಾಹಕರಿಗೆ ಬೇರೆ ಆಶ್ರಯನೇ ಇಲ್ದಂಗೆ ಆಗೋಯ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಬೇರೆ ಬೇರೆ ರೀತಿಯಾಗಿ ಛಾಯಾಗ್ರಹಣವನ್ನು ಯಾವ ರೀತಿ ಉಪಯೋಗಿಸ್ಬೋದು, ಮತ್ತು ಛಾಯಾಗ್ರಾಹಕರನ್ನು ಯಾವ ರೀತಿ ಏನು ಸಮಾಜ ಕಾಣಬೇಕು, ಸಮಾಜ ಯಾವ ರೀತಿಯಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ನಮ್ಮ ಗ್ರಾಹಕರಿಗೆ ಯಾವ ರೀತಿಯಾಗಿ ನಾವು ಅವ್ರನ್ನ ಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ರಾಜ್ಯಾದ್ಯಂತ ಮಾಡ್ತಾಯಿದ್ವಿ ಛಾಯಾಗ್ರಾಹಕರುಗಳೆಲ್ಲ ಸೇರಿ. ಜೊತೆಯಲ್ಲಿ ಗ್ರಾಹಕರು ಸಹ, ನಮ್ಮ ಗ್ರಾಹಕರು ನಮ್ಮನ್ನು ಕೈ ಬಿಟ್ಟಿಲ್ಲ ಅನ್ನೋದು ನಮಗೆ ದೊಡ್ಡ ವಿಚಾರ. ಹಾಗಾಗಿ ಅವರು ನಮ್ಮ ದೇವರಿದ್ದಾರೆ. ಅವ್ರ ಕಡೆಯಿಂದ ನಾವು ಇವತ್ತು ಛಾಯಾಗ್ರಹಣ ಉಳಿದಿದೆ, ನಾವು ಸಹ ಬೆಳೀತಾ ಇದ್ವಿ ಮೇಡಮ್. ಅದರಲ್ಲಿ
ಮೊಬೈಲ್ಗಳಲ್ಲಿ ಅಂತ. ಮೊಬೈಲ್ಗಳ ಹಾವಳಿ, ಏಕೆಂದರೆ 5G ಮೊಬೈಲ್ ಬಂದುಬಿಟ್ಟಿದೆ ಈಗ, ನೆಕ್ಸ್ಟ್ ಇನ್ನೊಂದೇನೋ ಬಂದ್ಬಿಡುತ್ತೆ. ಸೊ ಹಂಗಿರುವಾಗ ತುಂಬ ವೆರೈಟೀಸ್ ಆಫ್ ಮೊಬೈಲ್ಗಳು ಬಂದ್ಬಿಟ್ಟಿದ್ದಾವೆ. ಅದರಲ್ಲಿ ಈಗ ಎಲ್ಲರೂ ಮನೆಗಳಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಕ್ಯಾಮ್ರಾಮನ್ಗಳನ್ನ ಕರೆಸ್ತಾ ಇದ್ರು ಮೊದಲು. ಈಗ ಯಾವುದಕ್ಕೂ ಕರೆಸಲ್ಲ, ಎಲ್ಲ ಅವರವರೇ ಶೂಟ್ ಮಾಡ್ಕೋತಾರೆ, ಅವರೇ ಎಡಿಟಿಂಗ್ ಮಾಡ್ಕೋತಾರೆ, ಅವರವರೇ ಪೆನ್ ಡ್ರೈವಲ್ಲಿ ಹಾಕೊಂಡು ಇಟ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಈಗ ನೀವು ಹೇಳೋದು ನಮಗೆ ಭವಿಷ್ಯ ಇದೆ, ಭವಿಷ್ಯ ಕಟ್ಕೋತಾ ಇದ್ದೀವಿ, ನಮಗೆ ಗ್ರಾಹಕರಿದ್ದಾರೆ ಅಂತ ಹೇಳ್ತಿದ್ದೀರಿ. ಎಷ್ಟರ ಮಟ್ಟಿಗೆ ಎಷ್ಟು ಜನ ಇದರಲ್ಲಿ ಈ ಒಂದು ಕಾಂಪಿಟೇಷನ್ ಇರೋದ್ರಿಂದ, ಮೊಬೈಲ್ ಅನ್ನೋ ಒಂದು ಕಾಂಪಿಟೇಷನ್ ಬಂದಿರೋದ್ರಿಂದ ಎಷ್ಟು ಜನ ಬದುಕನ್ನು ಕಟ್ಕೋಬೋದು ಅಥವಾ ಕಟ್ಕೊಳ್ಳೋಕ್ಕೆ ನಿಮ್ಮ ನಿರೀಕ್ಷೆ ಪ್ರಕಾರ ನಡೆಯುತ್ತೆ ಅಂತ ಅನಿಸುತ್ತೆ ಸರ್? ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ದು ಸತ್ಯವಾದ ಮಾತೆ. ಈಗ ನಮ್ಮ ಛಾಯಾಗ್ರಾಹಕರು ಕೇವಲ ಒಂದು ಫೋಟೋ ಪ್ರೋಗ್ರಾಮ್ಗಳಲ್ಲಿ ಕ್ಯಾಮ್ರಾಗಳನ್ನ ಹೆಚ್ಕೊಂಡು ಬದುಕ್ತಾ ಇದ್ದಂಥ ಕಾಲ ಒಂದಿತ್ತು. ಈಗ ಕೋವಿಡ್ ಆದ ನಂತರ ನಮಗೇನಾಯಿತು ಅಂತೇಳಿದ್ರೆ ಭಾಳ ದೊಡ್ಡ ಪ್ರಮಾಣದ ಹೊಡೆತ ಆಯಿತು. ಫೋಟೋಗ್ರಾಫರ್ಸ್ಗಳಿಗೆ ಮದುವೆ ಕಾರ್ಯಕ್ರಮಗಳು ಸಾಕಷ್ಟು ಕಡಿತ ಆಯಿತು. ಅದಾದ ನಂತರ ಬೇಕಾದಷ್ಟು ವಿಚಾರಗಳು ನಮ್ಮ ಛಾಯಾಗ್ರಾಹಕರಿಂದ ಕೈ ತಪ್ಪಿ ಹೊರಟೋಯ್ತು. ನಾವು ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂಥ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಗ್ರಾಹಕರಿಗೆ ಮುಂದೆ ತೊಗೊಂಡೋದ್ವಿ. ಈ ಥರ ಮಾಡಿ, ಈ ಥರ ಈಗ ಪ್ರೀ ವೆಡ್ಡಿಂಗ್ ಅನ್ನೋಂಥ ಹೊಸ ಸೆಕ್ಷನ್ನೇ ಶುರು ಮಾಡಿದ್ವಿ. ಅದಾದ ನಂತರ ಮಕ್ಕಳ ಇದೇನು ಬೇಬಿ ಶೂಟ್ಸ್ಗಳಂತ ಹೇಳಿ ಅಥವಾ ನ್ಯೂ ಬರ್ನ್ ಬೇಬಿ ಶೂಟ್ಸ್ಗಳು, ಈ ಥರದ್ದೆಲ್ಲ ಹೊಸ ಹೊಸ ಆಲೋಚನೆಗಳನ್ನು ಫೋಟೋಗ್ರಫಿಯಲ್ಲಿ ಮಾಡಿಫಿಕೇಷನ್ ಮಾಡ್ತಾ ಫೋಟೋಗ್ರಫಿಯ ಲೈನನ್ನು ಟ್ರ್ಯಾಕ್ನೇ ಚೇಂಜ್ ಮಾಡ್ತಾ ಹೋದ್ವಿ. ಅವಾಗೇನಾಯಿತು, ಗ್ರಾಹಕರಿಗೆ ಅದರಲ್ಲೇ ಅಟ್ರಾಕ್ಷನ್ ಆಗ್ತಾ ಬಂದರು. ಆವಾಗ ನಾವು ನಮ್ಮ ಉದ್ಯಮವನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಅವಕಾಶ ಆಯಿತು ಮೇಡಮ್ನವರೇ. ಅದನ್ನು ನಾವು ಬದಲಾವಣೆ ಮಾಡ್ತಕ್ಕಂಥ ಪರವಾಗಿ ಈಗ ನಿಮಗೆ ಗೊತ್ತಿದೆಯೋ ಇಲ್ಲ, ಒಂದು ಸತ್ಯ ಹೇಳಬೇಕು ಅಂದರೆ ನಮ್ಮ ಮುಂಚಿನ ದಿನಗಳಲ್ಲಿ ಬೋರ್ಡ್ ಬರೀತಾ ಇದ್ದಂಥ ಆರ್ಟಿಸ್ಟ್ಗಳು ಎಷ್ಟೋ ಜನ ಇದ್ದರು. ಅವರು ಆರ್ಟಿಸ್ಟ್ಗಳಿಗೆ ಈ ಫ್ಲೆಕ್ಸ್ ಬಂದಾದಮೇಲೆ ಆರ್ಟಿಸ್ಟ್ಗಳಿಗೆ ಕೆಲಸ ಇಲ್ಲದೆ ಅವರೆಲ್ಲ ಬೀದಿ ಪಾಲಾಗೋಂಥ ಪರಿಸ್ಥಿತಿ ಬಂತು. ಅಂಥ ಪರಿಸ್ಥಿತಿ ನಮಗೂ ಸಹ ಬಂದ್ಬಿಡ್ತಿತ್ತು. ಆದರೆ ನಮ್ಮ ಉದ್ಯಮದ ರೂಪುರೇಷೆಗಳನ್ನೇ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಬಿಟ್ವಿ. ಹಾಗಾಗಿ ಛಾಯಾಗ್ರಾಹಕರಿಗೆ ಸ್ವಲ್ಪ ಉಳಿಯುವಂಥ ಅವಕಾಶ ಮಾಡಿಕೊಟ್ಟಿದ್ವಿ. ಮನೆಗೆ ಒಂದೊಂದು ಕ್ಯಾಮ್ರಾ ಇಟ್ಕೋತಾರೆ, ನಮ್ಮದೇ ಒಂದು ಕ್ಯಾಮ್ರಾ ಇದ್ದರೆ ಸಾಕು, ನಾವೇ ಎಲ್ಲ ಶೂಟ್ ಮಾಡ್ಕೋತೀವಿ ಅಂತಲೂ ಕೂಡ ಇದ್ದಾರೆ, ಅಂಥದ್ದು ಫ್ಯಾಮಿಲಿಗಳು ಇದ್ದಾವೆ. ಹಾಗಿರುವಾಗ ನೀವು ನಿಮ್ಮ ಭರವಸೆ ಒಳ್ಳೆಯದಾಗಲಿ, ಎಲ್ಲ ಛಾಯಾಗ್ರಾಹಕರಿಗೆ ಅದು ಒಂದು ವೇದಿಕೆ, ಒಳ್ಳೆ ವೇದಿಕೆ ಆಗಲಿ. ಜೊತೆಗೆ ಅವ್ರ ಬದುಕುಗಳನ್ನ ಕಟ್ಕೊಳ್ಳೋಕ್ಕೆ ಅವ್ರಿಗೊಂದು ಅದು ಆಸರೆ ಆಗಬೇಕು, ಅದು ಬಹಳ ಮುಖ್ಯ. ನಾವು ಯಾವತ್ತೋ ಒಂದು ಕಾರ್ಯಕ್ರಮ ಮಾಡಿದ್ವಿ, ಏನೋ ಒಂದು ಟ್ರೈನಿಂಗ್ ಕೊಟ್ವಿ, ಕಾರ್ಯಾಗಾರದಲ್ಲಿ ಎಷ್ಟೋ ಜನ ಬಂದರು ಹೋದರು ಅನ್ನೋದಕ್ಕಿಂತ ನಿಜವಾಗ್ಲೂ ಆ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಅದು ಆಸರೆ ಆಗಿ ನಿಲ್ಲಬೇಕು. ಇದು ಸದುದ್ದೇಶ. ಈ ನಿಮ್ಮ ಸದುದ್ದೇಶ ಖಂಡಿತ ಸಫಲ ಆಗಲಿ, ಅದು ನನ್ನ ಆಸೆ. ಇನ್ನೊಂದೇನೆಂದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಇದೆಯಲ್ಲ ಸರ್, ಪ್ರೀ ವೆಡ್ಡಿಂಗ್ ಶೂಟ್ಗೆ ಅವರೇ ವೆಹಿಕಲ್ ಕೂಡ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡೋಗಿ ಅವರು ಕೇಳೋ ಸ್ಥಳಗಳಿಗೆ ಕರ್ಕೊಂಡೋಗಿ ಅವರೇ ಹೆಂಗೆ ಬೇಕು ಹಂಗೆಲ್ಲ ಶೂಟಿಂಗ್ ಮಾಡಿಕೊಂಡು ಕೊಡ್ತಾರೆ. ಈ ಕೊಡೋದಕ್ಕೆ ಬರೆಸ್ತಕ್ಕಂಥ, ಅದಕ್ಕೆ ಭರಿಸಬೇಕಾದಂಥ ಹಣ ಇದೆಯಲ್ಲ, ಅದು ಕೂಡ ಜಾಸ್ತಿ ಅಂತ ಅನ್ಸಲ್ವ ಸರ್ ನಿಮಗೆ? ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಉದ್ಯಮ ಹೇಗಾಗಿದೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಕಾಲದಲ್ಲಿ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಫೋಟೋಗ್ರಫಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು 10,000 to 15,000 ರೂಪಾಯಿ ಕ್ಯಾಮ್ರಾ ಇಟ್ಕೊಂಡ್ರೆ ಲೈಫ್ ಟೈಮು ಒಂದು 3 ತಲೆಮಾರಿನ ಜನ ಆ ಫೋಟೋಗ್ರಫಿಯಲ್ಲಿ ಬದುಕ್ಬೋದಿತ್ತು, ಆ ಕ್ಯಾಮ್ರಾ ಮುಖಾಂತರವಾಗಿ ಬದುಕ್ಬೋದಿತ್ತು. ಜೊತೆಯಲ್ಲಿ ಒಂದು 8-10 ಜನನ ಸಾಕುವಂಥ ಅವಕಾಶವೂ ಇತ್ತು ಆ ಒಂದು ಕಾಲದಲ್ಲಿ. ಕಾಲಕ್ರಮೇಣ ಬದಲಾದಂತೆ ಇವತ್ತು ಫೋಟೋಗ್ರಫಿ ಕ್ಯಾಮ್ರಾಗಳು ಡಿಜಿಟಲೈಸೀಕರಣ ಆದ ನಂತರ ಫೋಟೋಗ್ರಫರ್ಸ್ಗಳು ಕ್ಯಾಮ್ರಾ ಸಲಕರಣೆಗಳು ಏನು ದರಗಳನ್ನ ನಾವು ನೋಡ್ತಾ ಹೋದರೆ ಲಕ್ಷಗಳು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆಮೇಲೆ ನೀವು ನಂಬ್ತಿರೋ ಹೇಗೋ, ಒಬ್ಬ ಲೇಬರ್ಗೆ ನಾವು ಕೊಡ್ತಕ್ಕಂಥ ಚಾರ್ಜಸ್ ಆಗ್ಬೋದು, ಆ ಅಸಿಸ್ಟೆಂಟ್ಗಳಿಗೆ ನಾವು ಕೊಡ್ತಕ್ಕಂಥ ಕ್ಯಾಮ್ರಾಮನ್ಗಳಿಗೆ ಅಸಿಸ್ಟೆಂಟ್ಗಳು ಕೊಡ್ತಕ್ಕಂಥ ಚಾರ್ಜಸ್ಗಳಾಗ್ಬೋದು, ಅದು ಸಹ 2 ಪಟ್ಟು 3 ಪಟ್ಟು 4 ಪಟ್ಟು ದೊಡ್ಡ ಹಂತಗಳಿಗೆ ಹೊರಟೋಗಿದೆ. ಅವರು ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಹಣ ಕೊಡತಕ್ಕಂಥ ವಿಚಾರಗಳಾಗ್ಬೋದು, ಇವೆಲ್ಲವೂ ಸಹ ದುಪ್ಪಟ್ಟಾಗಿರೋದ್ರಿಂದ ಕ್ರಮೇಣವಾಗಿ ನಾವು ತಗೊಳ್ಳೇಬೇಕಾಗಿದೆ. ಯಾವುದೇ ವಿಚಾರ ಆಗಿರ್ಬೋದು, ಅಥವಾ ಫೋಟೋಗ್ರಫಿ ಮಾಡೋದಾಗ್ಬೋದು, ಅಥವಾ ಕ್ಯಾಮ್ರಾ ಇನ್ವೆಸ್ಟ್ಮೆಂಟ್ಸು, ಅಥವಾ ನಾವು ಮಾಡ್ತಕ್ಕಂಥ ಕೆಲಸ, ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಅದರ ಖರ್ಚು ವೆಚ್ಚಗಳು, ಅದರ ನಾಲೆಡ್ಜ್ ಎಲ್ಲ ತೊಗೊಂಡ್ರೆ ಖಂಡಿತವಾಗಿ ಇದು ಕರೆಕ್ಟ್ ಅನಿಸುತ್ತೆ. ಬಟ್ ಅದ್ರ ಜೊತೆಯಲ್ಲಿ ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡ್ತಕ್ಕಂಥ ಪ್ಲೇಸ್ಗಳಾಗ್ಬೋದು, ಬೇರೆ ಜಾಗಗಳೆಲ್ಲ ನಾವು ಕರ್ಕೊಂಡು ಹೋಗ್ತಾರಲ್ಲ, ಆ ಜಾಗಗಳು ಅವ್ರಿಗೆ ಎಲ್ಲಿ ಬೇಕೋ ಆ ಜಾಗಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವು ಸಾಕಷ್ಟುಗಳು ಅವರೇ ಚಾಯ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂಥ ಜಾಗಗಳಲ್ಲಿ ಅವ್ರು ಶೂಟಿಂಗ್ ಮಾಡುವಾಗ ನಾವು 3-4 ದಿನ ಅವ್ರ ಜೊತೆಲಿ ಕಾಲ ಕಳಿಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆ 3-4 ದಿನದ ಏನು ನಾವು ಶ್ರಮ ಹಾಕ್ತೀವಿ ಅದೆಲ್ಲವನ್ನು ನಾವು ತಗೋಬೇಕಾಗುತ್ತೆ ಮೇಡಮ್. ಅದು ನಮ್ಮ ವ್ಯಾಪಾರ ವೃತ್ತಿ, ಅದು ಅವಕಾಶ ಮಾಡಲೇಬೇಕಾಗುತ್ತೆ. ಮೈನಸ್ ಆಗಬಹುದು ಅಂತ ಅನ್ಸಲ್ವ ಸರ್ ಛಾಯಾಗ್ರಾಹಕರ ಮೇಲೆ? ಆ ಥರ ಬರೋದಿಲ್ಲ. ಇವಾಗ ಅಲ್ಲ, ಈಗ ಯಾರು ಎಲ್ಲರೂ ಪ್ರೀ ವೆಡ್ಡಿಂಗ್ ಹೋಗುವಂಥ
ಜಾಯಮಾನದವರು ಇರೋದಿಲ್ಲ. ಎಲ್ಲರೂ ಸಾಮಾನ್ಯರು ಇದ್ದಾರೆ, ಸ್ವಲ್ಪ ಹಣಕಾಸಿನ ಸ್ಥಿತಿವಂತರು ಇರ್ತಾರೆ. ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಫೋಟೋಗ್ರಫಿ ಬೇಕು ಅಂದರೆ ಆ ಕ್ಯಾಟಗರಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಸೊ ಯಾರು ಅಪೇಕ್ಷಿತರಿದ್ದಾರೆ, ಈಗ ನಾವು ಬಾಲ್ಕನಿಯಲ್ಲಿ ಸಿನಿಮಾ ನೋಡೋರಂಥವ್ರು ಇದ್ದಾರೆ, ಇದರಲ್ಲಿ ಗಾಂಧಿ ಕ್ಲಾಸಲ್ಲಿ ಕೂತು ಸಿನಿಮಾ ನೋಡುವಂಥವ್ರು ಇರ್ತಾರೆ. ಯಾವುದಕ್ಕೆ ಯಾವ ದುಡ್ಡು ಕೊಡಬೇಕೋ ಆ ದುಡ್ಡು ಕೊಟ್ಟು ಅವರು ಚಿತ್ರೀಕರಣ ಮಾಡಿಸ್ಕೋಬೇಕಾಗತ್ತೆ, ಆ ಥರ ಇರುತ್ತೆ. ಬಟ್ ಏನು ಅಷ್ಟು ದುಬಾರಿ ಅಂತ ಏನಿಲ್ಲ. ಇದು ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ನಾವು ರೇಟ್ಗಳನ್ನು ದರಪಟ್ಟಿಗಳನ್ನು ಮಾಡಿದ್ದೇವೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಮೇಡಮ್. ಮಹಿಳೆಯರ ಸಂಖ್ಯೆ ಎಷ್ಟಿದೆ ಸರ್? ನಮ್ಮಲ್ಲಿ ಈಗ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಸ್ಥೆ ಮಾಡ್ತಾ ಇದೆ. ಇದರಲ್ಲಿ ಇವಾಗ ಏನಾಗಿದೆ ಅಂದರೆ, ಒಂದು ಸ್ಟುಡಿಯೋದಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. ಹೆಂಡತಿ ತಾವು ಸ್ಟುಡಿಯೋದಲ್ಲಿ ಕೂತು ಎಡಿಟಿಂಗ್ ಮಾಡ್ತಕ್ಕಂಥದ್ದು, ಆಲ್ಬಮ್ಗಳು ಮಾಡ್ತಕ್ಕಂಥದ್ದು, ಇವೆಲ್ಲ ಟ್ರೈನಿಂಗ್ಗಳನ್ನು ಕರ್ನಾಟಕ ಫೋಟೋಗ್ರಫಿ ಅಸೋಸಿಯೇಷನ್ ಈಗಾಗಲೇ ಮಾಡಲಿಕ್ಕೆ ತಗೊಂಡಿದೆ. ಆ ಟ್ರೈನಿಂಗ್ ಕ್ಯಾಂಪ್ಗಳು ಸಹ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ನಾವು ವುಮೆನ್ ಫೋರಮ್ ಅಂತ ಹೇಳಿ ಒಂದು ಕ್ಲಬ್ಬೇ ಸಹ ನಮ್ಮಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಸ್ಥೆಯಿಂದ ನಡೀತಾ ಇದೆ. ಅದರ ಮುಖೇನ ಸಾಕಷ್ಟು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಮೇಡಮ್. ವೈಲ್ಡ್ ಲೈಫ್ ಶೂಟಿಂಗಲ್ಲಿ ಅದರಲ್ಲಿ ಏನಾದರೂ ಮಹಿಳೆಯರ ಪಾತ್ರ ಇದೆಯಾ ಸರ್? ವೈಲ್ಡ್ ಲೈಫಲ್ಲಿ ನೀವು ನಂಬ್ತಿರೋ ಹೇಗೋ ಅತ್ಯಂತ ಅದ್ಭುತವಾದ ಫೋಟೋಗ್ರಾಫರ್ಸು ಕರ್ನಾಟಕದಲ್ಲಿದ್ದಾರೆ. ನಿಮಗೆ ಅದರ ಸಂಖ್ಯೆ ಹೇಳ್ತಾ ಹೋದರೆ ನೀವು ಆಶ್ಚರ್ಯ ಬೀಳ್ತೀರಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅಚೀವ್ಮೆಂಟ್ಸ್ ಇದೆ. ಬರೀ ಒಂದು ವೈಲ್ಡ್ ಲೈಫ್ ಒಂದೇ ನಾನು ಹೇಳ್ತಾ ಇಲ್ಲ, ಪ್ರೀ ವೆಡ್ಡಿಂಗಲ್ಲಾಗ್ಬೋದು ಅಥವಾ ಬೇಬಿ ಶೂಟ್ಸ್ಗಳಲ್ಲಾಗ್ಬೋದು, ಇಂಡಸ್ಟ್ರಿಯಲ್ ಫೋಟೋಗ್ರಫಿಯಲ್ಲಾಗ್ಬೋದು, ಫ್ಯಾಷನ್ ಫೋಟೋಗ್ರಫಿಯಲ್ಲಾಗ್ಬೋದು, ಎಲ್ಲ ರಂಗಗಳಲ್ಲೂ ನಮ್ಮ ಮಹಿಳೆಯರು ಇವತ್ತು ಅದ್ವಿತೀಯ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆಗಳಿದೆ ಮೇಡಮ್. ಹ್ಯಾಂಡಿಕ್ಯಾಪ್ಟ್ಸ್ ಯಾರಾದರೂ, ಈ ಹ್ಯಾಂಡಿಕ್ಯಾಪ್ಟ್ಸ್ಗಳು ಈ ಕ್ಯಾಮ್ರಾ ವೈಲ್ಡ್ ಲೈಫ್ ಶೂಟಿಂಗಲ್ಲಿರ್ಬೋದು ಅಥವಾ ಇನ್ನು ಛಾಯಾಗ್ರಹಣದಲ್ಲಿ ಹ್ಯಾಂಡಿಕ್ಯಾಪ್ಟ್ಸ್ ಪಾತ್ರ ಏನಿದೆ? ಭಾಳ ಪ್ರಮುಖವಾಗಿ ಹ್ಯಾಂಡಿಕ್ಯಾಪ್ಸು ಆ ಥರ ಅಂತ ಬರೋದಿಲ್ಲ. ಇಲ್ಲಿ ನಾವು ಕಲಾತ್ಮಕತೆಯ ಛಾಯಾಗ್ರಹಣ ಕ್ಷೇತ್ರ. ಇದು ಕಲಾತ್ಮಕತೆ ಯಾರಲ್ಲಿ ಇರುತ್ತೋ ಅಂಥವರು ಈ ಉದ್ಯಮದಲ್ಲಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಇದು ಫೋಟೋಗ್ರಫಿಯಸ್ ಆರ್ಟ್ ಫೋಟೋಗ್ರಫಿ ಅಂತ ಇದನ್ನು ಕರಿತೀವಿ ನಾವು. ಬರೀ ಅವರ ಅಂಗವೈಫಲ್ಯಗಳು ಇರ್ಬೋದೇ ವಿನಃ, ಆದರೆ ಅವರು ಯಾವ ಫೋಟೋಗ್ರಫರ್ಸ್ಗೂ ಕಮ್ಮಿ ಇರೋದಿಲ್ಲ. ಅವರು ಸಹ ಅದ್ಭುತವಾಗಿ ಫೋಟೋಗ್ರಫಿ ಮಾಡ್ತಾರೆ, ಅವ್ರ ಜೀವನನೂ ಅವ್ರು ಕಟ್ಕೊಂಡಿದ್ದಾರೆ. ಎಷ್ಟೋ ಜನ ನಾವು ನೋಡ್ತೇವೆ, ಈಗ ಹ್ಯಾಂಡಿಕ್ಯಾಪ್ಸ್ಗಳು ಡಿಸೈನಿಂಗ್ ಮಾಡೋರಿದ್ದಾರೆ ನಮ್ಮಲ್ಲಿ, ಆಲ್ಬಮ್ಗೆ ಡಿಸೈನ್ಗಳು ಮಾಡ್ತಾರೆ, ಅಥವಾ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಅವರೇ ಸಾಕಷ್ಟು ಜನ ವೈಲ್ಡ್ ಲೈಫ್ಗೂ ಹೋಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಈ ಥರದ್ದೆಲ್ಲ ಬೇಕಾದಷ್ಟಿದೆ ಮೇಡಮ್. ಅಂಗವೈಫಲ್ಯ ಅನ್ನೋಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಅಂಥದ್ದು ಯಾವುದಾದ್ರೂ ಒಂದೆರಡು ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿದೆ ಇಂಥವ್ರು? ಖಂಡಿತ ಇದೆ. ರಾಜ್ಯದಲ್ಲಿ ಗಿರೀಶ್ ಮಿಸ್ರಿ ಇದ್ದಾರೆ. ಅದೊಂದೇ ಅಂತಲ್ಲ, ಈ ನಮ್ಮಲ್ಲಿ ಆಲ್ಮೋಸ್ಟ್ ಫೋಟೋಗ್ರಫರ್ಸು ನಮ್ಮ ಕರ್ನಾಟಕದವರು ಸಾಕಷ್ಟು ಜನ, ನಾವು ಒಂದು ತಾಲೂಕಲ್ಲಿ ಒಬ್ಬರು ಇಬ್ಬರು ಸಿಗ್ತಾರೆ ಹ್ಯಾಂಡಿಕ್ಯಾಪ್ಸ್ಗಳು. ಆ ಥರದವರು ಆಲ್ಬಮ್ ಡಿಸೈನರ್ಸ್ಗಳು ಅವ್ರ ಸ್ಟುಡಿಯೋಗಳಲ್ಲಿ ಕೂತು ಆಲ್ಬಮ್ ಡಿಸೈನ್ಗಳು ಮಾಡ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ಹೊರಗಡೆ ಎಲ್ಲ ಹೋಗ್ತಾರೆ ಸರ್ ಅವರು? ಖಂಡಿತ ಹೋಗ್ತಾರೆ, ಖಂಡಿತ ಬೇಕಾದಷ್ಟು ಪ್ರೋಗ್ರಾಮ್ಗಳು ಮಾಡ್ತಾರೆ ಅವರೆಲ್ಲ. ತೊಂದರೆ ಇಲ್ಲ ಮೇಡಮ್. ಇವತ್ತು ಈ ಕಾರ್ಯಕ್ರಮಕ್ಕೆ ನಾಡಿದ್ದು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಂತ ಸಾಕಷ್ಟು ಜನ ಬರ್ತಾರೆ ಮೇಡಮ್. ಅವ್ರಿಗೆ ವ್ಯವಸ್ಥೆಗಳು ಹೇಗೆ ಮಾಡಿದ್ದೀವಿ ಅಂದರೆ, ಅವರು ಅಕಸ್ಮಾತ್ ತುಂಬ ಓಡಾಡಲಿಕ್ಕೆ ಅನಾನುಕೂಲ ಅಂದರೆ ಅವ್ರಿಗೆ ವೀಲ್ ಚೇರ್ ವ್ಯವಸ್ಥೆಗಳು ಮಾಡಿದ್ದೇವೆ. ನೀವೆಲ್ಲ ನೋಡ್ಕೊಂಬರ್ಬೋದು, ಎಲ್ಲ ಪ್ರಾಡಕ್ಟ್ಗಳು ನೋಡಿ, ನಮ್ಮ ಹತ್ರ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಿ ಈ ಥರದಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ ಮೇಡಮ್. ಅದೆಲ್ಲ ತೊಂದರೆ ಇಲ್ಲ. ಮಹಿಳೆಯರು ಮತ್ತು ಅಂಗವಿಕಲರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಮೇಡಮ್, 100% ಇರುತ್ತೆ. ಜೊತೆಯಲ್ಲಿ ಈ 3 ದಿನಗಳ ಕಾಲ ಓವರಾಲ್ ಕರ್ನಾಟಕದಿಂದ ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರುಗಳಿಗೆ ಇದೊಂದು ದೊಡ್ಡ ಸಡಗರದ ಹಬ್ಬ, ಫೋಟೋಗ್ರಫಿ ಹಬ್ಬ. ನಮ್ಮ ಉದ್ಯಮ ಈ ಮಟ್ಟಕ್ಕೆ ಬೆಳೆದಿದೆ ಅನ್ನೋಂಥದ್ದನ್ನು ತೋರಿಸ್ಬೇಕು. ಇವತ್ತು 150ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪನಿಗಳು ಬರ್ತಾ ಇದೆ. ಸುಮಾರು 2,500ಕ್ಕೂ ಹೆಚ್ಚಿನ ಪ್ರಾಡಕ್ಟ್ಗಳ ಪ್ರದರ್ಶನ ಕೊಡ್ತಾ ಇವೆ. ಜೊತೆಯಲ್ಲಿ ನಾವು ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೆ ನಾವು ಮೊನ್ನೆ ತಾನೇ ನಮ್ಮ ಮಾನ್ಯ ಸರ್ಕಾರ ನಮಗೆ ಕಾರ್ಮಿಕ ಇಲಾಖೆ ಛಾಯಾಗ್ರಾಹಕರನ್ನೆಲ್ಲ ಸೇರ್ಪಡೆ ಮಾಡಿಸಿದೆ. ಈಗ ಕಾರ್ಮಿಕ ಇಲಾಖೆಗೆ ಛಾಯಾಗ್ರಾಹಕರನ್ನ ತೊಗೊಂಡಿರೋದ್ರಿಂದ ಸರ್ಕಾರದ ಆ ಯೋಜನೆಗಳನ್ನು ಛಾಯಾಗ್ರಾಹಕರಿಗೆ ಮುಟ್ಟಿಸ್ಬೇಕು ಅಂತೇಳಿ ನಾವೀಗ ಅಲ್ಲಿ ಒಂದು ಕಾರ್ಮಿಕ ಇಲಾಖೆಯವರು ಬಂದು ಅಲ್ಲಿ ಮಾಹಿತಿ ಕೊಡ್ತಕ್ಕಂಥ ಒಂದು ಉಚಿತವಾದ ಕೇಂದ್ರ ಸಹಾಯ ಕೇಂದ್ರ ತೆರೆದಿದ್ದೇವೆ. ಜೊತೆಯಲ್ಲಿ ಇವ್ರನ್ನ ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅವರು ಒಂದು ನಮಗೆ ಸಹಾಯ ಹಸ್ತ ಕೊಟ್ಟಿದ್ದಾರೆ. ಅವರು ಒಂದು ಇನ್ಶೂರೆನ್ಸನ್ನ ಪ್ಲೇ ಮಾಡ್ತಾ ಇದೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಅದು ಸಹ ನಾವು ನಮ್ಮ ಬರ್ತಕ್ಕಂಥ ಛಾಯಾಗ್ರಾಹಕರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕ್ಯಾಂಪೇನ್ ಮಾಡ್ತಾ ಇದ್ದೇವೆ. ಮತ್ತು ಬರ್ತಕ್ಕಂಥ ಛಾಯಾಗ್ರಾಹಕರಿಗೆ ಹೆಲ್ತ್ ಕ್ಯಾಂಪ್ಗಳಾಗ್ಬೋದು, ಹೆಲ್ತ್ ಚೆಕಪ್ ಕ್ಯಾಂಪ್ಸ್ಗಳು, ಮತ್ತು ಬೇರೆ ಬೇರೆ
ವಿಧಾನಗಳಲ್ಲಿ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಅದೆಲ್ಲ ಸಹ ನಾವು ತಯಾರಿ ಮಾಡಿದ್ದೇವೆ. ಮತ್ತು ಅದ್ರ ಜೊತೆಯಲ್ಲಿ ಎಲ್ಲ ಸುಮಾರು ರಾಜ್ಯದ ಮೂಲೆ ಮೂಲೆಗಳೆಲ್ಲ ಬರ್ತಾ ಇರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರಿಗೆ ಊಟದ ವ್ಯವಸ್ಥೆಗಳು ಕೊಟ್ಟಿದ್ದೇವೆ ಉಚಿತವಾಗಿ. ಜೊತೆಯಲ್ಲಿ ಫ್ರೀ ವರ್ಕ್ಶಾಪ್ಗಳು ಕೊಡ್ತಾ ಇದ್ದೇವೆ. ಮತ್ತು ಇಂಡಸ್ಟ್ರಿ ಹೇಗೆ ಬೆಳಿಬೇಕು, ಹೇಗಿರಬೇಕು, ಯಾವ ರೀತಿಯಾಗಿ ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ಪ್ಯಾನೆಲ್ ಡಿಸ್ಕಷನ್ಸ್ ಕಾರ್ಯಕ್ರಮಗಳು ನಡೀತಾ ಇದೆ ಎಕ್ಸಿಬಿಷನ್ನಲ್ಲಿ. ಈ ಥರದ ಹಲವಾರು ಯೋಜನೆಗಳನ್ನು ಈ ಕಾರ್ಯಕ್ರಮದಲ್ಲಿ ರೂಪಿಸಿದ್ದೇವೆ ಮೇಡಮ್ನವರೇ. ಹಾಗಾಗಿ ಛಾಯಾಗ್ರಾಹಕರು ಸುಮಾರು ಸಾವಿರಾರು ಛಾಯಾಗ್ರಾಹಕರು ಈಗಾಗಲೇ ತಯಾರಾಗಿ ಹೊರಟಿದ್ದಾರೆ. ಓವರಾಲ್ ಬೇರೆ ಬೇರೆ ಜಿಲ್ಲೆಗಳಿಂದ, ಉತ್ತರ ಕರ್ನಾಟಕದ ಭಾಗದಿಂದ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿಂದ, ಕೇರಳದಿಂದ ಎಲ್ಲ ಕಡೆಯಿಂದಲೂ ಛಾಯಾಗ್ರಾಹಕರು ಬರ್ತಿದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ಯೂರ್ಲಿ ಫೋಟೋಗ್ರಾಫರ್ಸ್ಗಳನ್ನು ನಾವು ಇಲ್ಲಿ ಆಹ್ವಾನ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಹೇಗೆ ಹೋಗಬೇಕು, ಯಾವ ರೀತಿಯಾಗಿ ಮುಂದಿನ ಯೋಜನೆಗಳಿದೆ ಛಾಯಾಗ್ರಹಣದಲ್ಲಿ ಅನ್ನೋದ್ರ ಬಗ್ಗೆ ಛಾಯಾಗ್ರಾಹಕರನ್ನ ಅರಿವು ಮೂಡಿಸ್ತಕ್ಕಂಥ ಭಾಳ ದೊಡ್ಡ ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ B2B ಅಂದರೆ ನಮ್ಮ ಫೋಟೋಗ್ರಾಫರ್ಸ್ಗಳೇ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಆಗಿದೆ. B2Cಗೆ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದನ್ನು ಸಹ ನಮ್ಮ ಗ್ರಾಹಕರನ್ನ ತೊಡಗಿಸ್ಕೊಂಡು ಆ ಒಂದು ಯೋಜನೆಯೂ ನಮ್ಮ ರಾಜ್ಯ ಸಂಘದ ಮುಂದೆ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಪ್ಲ್ಯಾನ್ ಬಗ್ಗೆ ತಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮೇಡಮ್.